ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇವತ್ತು ನಾನು ಆ ಸೌಂತಿ ಬೀಜದಿಂದ ಮೊನ್ನೆ ಹುರಿದು ಮಾಡಿ ಪಾಯಸ ಮಾಡಿದ್ದೀನಲ್ರಿ. ಇವತ್ತು ದಿಢೀರಾಗಿ ಪಾಯಸನ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ. ಯಾರೇ ನೆಂಟರು ಬಂದ್ರಂದ್ರೆ ಏನು ಪಾಯಸ ಮಾಡೋದಪ್ಪ, ಹುರಿಯೋದು ಮಾಡೋದು ಅಂದ್ರೆ ಲೇಟ್ ಆಗ್ತದ್ರಿ ಭಾಳ. ಇದು ಏನಿಲ್ಲ, ಅರ್ಜೆಂಟಾಗಿ ಬರೀ ನೀರು ಹೆಸರು ಇಡೋದ್ರಿ, ಇದನ್ನು ಹಾಕಿ ಕುದಿಸಿ ಬಿಡೋದು ನೋಡ್ರಿ. ಸೂಪರ್ ಅಂದ್ರೆ ಸೂಪರ್ ಪಾಯಸ ರೀ. ಇದನ್ನು ಈಗ ನೀರು ಹೆಸರಿಗೆ ಇಡ್ತೀನಿ ನೋಡ್ರಿ. ಈಗ ನೋಡ್ರಿ, ನೀರು ಹೆಸರಿಗೆ ಇಟ್ಟೇನ್ರಿ. ನೀರು ಜಾಸ್ತಿನೇ ಇಟ್ಕೋಬೇಕ್ರಿ ಅದಕ್ಕೆ, ಯಾಕಂದ್ರೆ ಅದು ಕುದ್ದು 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 ಇವೇನು ಇಷ್ಟೇ ಇದಾವಲ್ರಿ ಸೌಂತಿ ಬೀಜ, ಅದು ಇಷ್ಟೇ ಇಟ್ಟಿದ್ದು ಭಾಳ ಆಗ್ತದೆ ನೋಡ್ರಿ. ಪಾಯಸ ಬಕ್ಕಳತ್ತಂದ್ರೆ ಹಿಂಗಾಗಿ ನೀರು ಒಮ್ಮೆ ಫಸ್ಟಿಗೆ ಬಕ್ಕಳು ಇಟ್ಕೊಂಡ್ಬಿಡ್ಬೇಕು ರೀ. ಆಮೇಲೆ ಅದು ಕುದ್ದು ಕುದ್ದು ಬಕ್ಕಳ ಆಗ್ತದ್ರಿ. ಅದಕ್ಕೆ ಫಸ್ಟಿಗೆ ನೀರು ಜಾಸ್ತಿ ಇಟ್ಕೊಳ್ಳೋದು. ಈಗ ನೀರು ಹೆಸರು ಬರಲಿ ಅವಾಗ ಇದನ್ನು ಹಾಕಿ ತಿರುಗಾಡ್ತೀನಿ ನೋಡ್ರಿ. 5 ನಿಮಿಷದಾಗ ಪಾಯಸ ರೆಡಿ ನೋಡ್ರಿ. ಅದು ನೋಡ್ರಿ, ಈಗ ನೀರು ಕುದಿಯಾಕತ್ತವ್ರಿ. ಇವನ್ನ ಹಾಕ್ತೀವಿ. ಏನು ಹುರಿಯೋದಿಲ್ಲ, ಏನಿಲ್ಲ ರೀ, ಡೈರೆಕ್ಟ್ ಹಾಗೆ ಹಾಕಿಬಿಡೋದು ನೋಡ್ರಿ. ಹುರಿಬೇಕು ಮಾಡಬೇಕು ಅನ್ನೋದು ಏನಿಲ್ಲ, ಒಟ್ಟು ಹೆಸರು ಒಂದು ನೀರನ್ನ ಹಾಕಿ ಕುದಿಸ್ಬಿಡೋದ್ರಿ ಚೆಂದಾಗಿ. ಈಗ ಇದನ್ನು ಚೆಂದಾಗಿ ಸ್ವಲ್ಪ ತಿರುಗಾಡ್ತೀವಿ ನೋಡ್ರಿ. ಈಗ ನೋಡ್ರಿ, ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತೀವಿ ನೋಡ್ರಿ. ಈಗ ಎಷ್ಟು ನೀರು ಅದಾವಲ್ರಿ, ಕುದ್ದು ನೋಡೋಕತ್ತೀವಿ ನಾವು ಎಷ್ಟು ಬಾರಿ ಆಗ್ತದೆ. ಈಗ ಇದನ್ನು ಇದೇ ಥರ ಕುದಿಯಾಕೆ ಬಿಡ್ತೀವಿ ನೋಡ್ರಿ. ಒಂದು 5 ನಿಮಿಷ ಕುದಿಲ್ರಿ ನೋಡ್ರಿ. ಈಗ ಎಲ್ಲ ನೀರೆಲ್ಲ ಹಿರ್ಕೊಂಡು ಎಷ್ಟು ಗಟ್ಟಿ ಐತೆ ನೋಡ್ರಿ ಪಾಯಸ. ಮಸ್ತಾಗಿದೆ ನೋಡ್ರಿ. ಈಗ ನೋಡ್ರಿ, ಇದು ರೆಡಿ ಆಗಿದ್ರೆ ಈಗ ಇದಕ್ಕೆ ಒಂದು ಸ್ವಲ್ಪ ಮುಚ್ಚಿ ಇಡ್ತೀನಿ ರೀ. ಆಮೇಲೆ ಬೌಲಿಗೆ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ, ಇದು ಸ್ವಲ್ಪ ಮುಚ್ಚಿಟ್ಟಿದ್ದೀನಿ ರೀ. ಎಷ್ಟು ಚಂದ ಒಮ್ಮಗೈದು ನೋಡ್ರಿ, ಗಟ್ಟಿ ಎಷ್ಟು ಬರೀ ಆಗಿದ್ರಿ. ಮಸ್ತ್ ಇದ್ರ ಪಾಯಸ. ಈಗ ಇದನ್ನು ಬೌಲಿಗೆ ಹಾಕ್ತೀನಿ ನೋಡ್ರಿ. ನೋಡ್ರಿ, ಹಾಕೀನಿ. ಈಗ ನೋಡ್ರಿ, ಇದಕ್ಕೆ ಬಿಸಿ ಹಾಲು ಹಾಕ್ಕೊಳ್ಳೋದ್ರಿ. ಈ ಥರ ಹಾಲು ಹಾಕಿ ಸ್ವಲ್ಪ ಸಕ್ಕರೆ, ನೀವು ಏನು ಸಕ್ಕರೆ ಹಾಕೋತಿದ್ರೆ ಸಕ್ಕರೆ, ಇಲ್ಲ ಬೆಲ್ಲ ಹಾಕೋತಿದ್ರೆ ಬೆಲ್ಲ ರೀ. ನಾನು ಇದಕ್ಕೆ ಸಕ್ಕರೆನೇ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಸಕ್ಕರೆ ಹಾಕ್ತೀನಿ ರೀ. ಇದಕ್ಕೆ ಮ್ಯಾಗ ತುಪ್ಪ ಹಾಕ್ತೀನಿ ನೋಡ್ರಿ. ಈಗ ತುಪ್ಪ ಹಾಕ್ತೀನಿ ನೋಡ್ರಿ. ಈ ಥರ ತುಪ್ಪ ಹಾಕ್ಕೊಂಡು ಕಲಸ್ಕೊಂಡು ಊಟ ಮಾಡೋದು ನೋಡ್ರಿ. ಈಗ ಇದನ್ನು ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈ ಥರ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಭಾರಿ ಅಂದ್ರೆ ಭಾರಿ ಪಾಯಸ ನೋಡ್ರಿ. ಸೂಪರ್ ಸೌಂತಿ ಬೀಜ ದಿಢೀರ್ ಪಾಯಸ ನೋಡ್ರಿ. ಯಾರೇ ಬೇಗರು ನೆಂಟ್ರು ಬಂದ್ರಂದ್ರೆ ಪಟ್ನೆ ನೀರು ಹೆಸರಿಗಿಟ್ಟು ಈ ಥರ ಸೌಂತಿ ಬೀಜ ಹಾಕಿ 5 ನಿಮಿಷ ಕುದಿಸಿದ್ರೆ ಆಯ್ತು ರೀ. ಆಮೇಲೆ ಬರೀ ಬೆಲ್ಲ ಇಲ್ಲ ಸಕ್ಕರೆ, ಹಾಲು, ತುಪ್ಪ ಹಾಕ್ಕೊಂಡು ಊಟ ಮಾಡೋದು ನೋಡ್ರಿ. ಈ ಸೌಂತಿ ಬೀಜ ಪಾಯಸ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಸೌಂತಿ ಬೀಜ ಪಾಯಸದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ ನೋಡ್ರಿ. ಬಿಸಿ ಬೀಜ ನೋಡ್ರಿ, ಭಾರಿ ನೋಡ್ರಿ. ನಮಸ್ಕಾರ ಎಲ್ಲರಿಗೂ. ನೋಡ್ರಿ, ಸೂಪರ್ ಆದ ಪಾಯಸ ನೋಡ್ರಿ. ನಮಸ್ಕಾರ ಎಲ್ಲರಿಗೂ.